ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ವಿಶಿಷ್ಟ ವೈವಿಧ್ಯಮಯವಾದಂಥ ಒಬ್ಬರು ಕಲಾವಿದರನ್ನು ಸಂದರ್ಶನ ಮಾಡ್ತಾ ಇದ್ದೀವಿ. ನಾವು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಭಾಳ ಅಪರೂಪವಾದಂಥ ವ್ಯಕ್ತಿಯವರು, ಹಲವಾರು ವೈಶಿಷ್ಟ್ಯವುಳ್ಳಂಥ ವ್ಯಕ್ತಿ. ಅವ್ರನ್ನ ಸಂದರ್ಶನ ಮಾಡಬೇಕು ಅಂತೇಳಿ ಭಾಳ ಜನರದ್ದು ಕೋರಿಕೆ ಇತ್ತು. ಹಾಗಾಗಿ ನಾವು ಇವತ್ತು ಅವ್ರನ್ನ ಭೇಟಿ ಮಾಡೋಣ ಅಂಥೇಳಿ ಮಲ್ಲೇಶ್ವರದ ಕ್ರಾಸ್ನ ದತ್ತಾತ್ರೇಯ ದೇವಸ್ಥಾನ ಬಳಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಸರ್. ಸರ್ ನಮಸ್ತೆ ಸರ್, ತಮ್ಮ ಪರಿಚಯ? ಸರ್, ನಾನು ಶಿವಾನಂದ ಬಸವಂತಪ್ಪ ಅಂತೇಳಿ ನನ್ನ ಹೆಸರು. ನಮ್ಮ ಊರು ಸಿಂಧನೂರು, ರಾಯಚೂರು ಜಿಲ್ಲೆ ಸಿಂಧನೂರು ನಮ್ಮದು. ನಾನು 10th ನಮ್ಮೂರಲ್ಲಿನೇ ಎಜುಕೇಷನ್ ಮಾಡಿದೆ. 10th ಆದಮೇಲೆ ನಾನು ಧಾರವಾಡಕ್ಕೆ ಹೋದೆ, ಆಮೇಲೆ ದಾವಣಗೆರೆಗೆ ಹೋದೆ, ಗುಲ್ಬರ್ಗಕ್ಕೆ ಹೋದೆ, ಆಮೇಲೆ ಚಿತ್ರಕಲಾ ಪರಿಷತ್ ಬೆಂಗಳೂರಲ್ಲಿ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿದೆ. ಆಮೇಲೆ ಕೆಲವೊಂದು ಕಡೆ ಅಲ್ಲೇ ಚಿತ್ರಕಲಾ ಪರಿಷತ್ತಲ್ಲೇ 2 ವರ್ಷ ನಾನು ಟೀಚ್ ಮಾಡಿದೆ. ಆಮೇಲೆ ಆಚಾರ್ಯ ಪಾಠಶಾಲಾ, ಆಮೇಲೆ ನಮ್ಮ ಶಾಲೆ ಅಂತ ಒಂದು ಸ್ಕೂಲ್ ಇತ್ತು, ಅಲ್ಲಿ ಟೀಚ್ ಮಾಡ್ತಾ ಮಾಡ್ತಾ ಕೊನೆಗೆ ಮೈಸೂರಲ್ಲಿ ಅಲ್ಲಿ ಕರೆಸ್ಪಾಂಡೆನ್ಸ್ ಆರ್ಟ್ ಕಾಲೇಜ್ ಅಂತ ಒಂದಿತ್ತು, ಅಲ್ಲಿ ಟೀಚ್ ಮಾಡ್ತಾಯಿದ್ದೆ. ಅಂದರೆ ನೀವು ಕಲಾ ವಿಭಾಗದಲ್ಲಿ ಟೀಚ್ ಮಾಡ್ತಾ ಇದ್ದಿದ್ದಾ? ಹೌದು ಸರ್. ಓಕೆ. ಫೈನ್ ಆರ್ಟ್ಸಲ್ಲಿ ಮಾಡ್ತಾಯಿದ್ದೆ. ಆಮೇಲೆ ನಾವು ಧಾರವಾಡದಲ್ಲಿ ಅಲ್ಲೆಲ್ಲ ತುಂಬ ಕಷ್ಟಪಟ್ಟು ಕಲ್ತಿರೋದ್ರಿಂದ ಎಲ್ಲ ರೀತಿ ಸ್ಕಿಲ್ಸು ನಮಗೆ ಕರಗತ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಏನು ಕೊಟ್ಟರು ಮಾಡುವಂಥ ಕೆಪಾಸಿಟಿ ಇರೋದ್ರಿಂದ ಟೀಚಿಂಗ್ ಯಾಕೆ ಮಾಡ್ತಾ ಇದ್ವಿ ಅಂತಂದ್ರೆ ಫುಲ್ ಟೈಮ್ ಏನು ಮಾಡ್ತಾ ಇರಲಿಲ್ಲ. ಒಂದು ವಾರದಲ್ಲಿ 2 ದಿನ 3 ದಿನ ಟೀಚಿಂಗ್ ಮಾಡೋದು, ಉಳ್ಕಿದ ದಿನ ನಮ್ಮ ಪರ್ಸ್ನಲ್ ಪೇಂಟಿಂಗ್ಗಳನ್ನೆಲ್ಲ ಮಾಡ್ತಾಯಿದ್ವಿ, ಎಕ್ಸಿಬಿಷನ್ ಮಾಡ್ತಾಯಿದ್ವಿ, ಕಾಂಪಿಟೇಷನ್ಗಳಿಗೆ ಕಳಿಸ್ತಾಯಿದ್ವಿ. ಹಾಗಾಗಿ ಕಾಂಪಿಟೇಷನ್ಗೆ ಅಲ್ಲಿ ಕಳೆದಾಗ ಮೊದಲು ನಮ್ಗೆ ಪ್ರಶಸ್ತಿಗಳದೆಲ್ಲ ಬರ್ತಾ ಇರಲಿಲ್ಲ. ಒಂಥರ ಬೇಜಾರಾಗ್ತಿತ್ತು, ಯಾಕೆ ನಮಗೆ ಬರ್ತಾ ಇರಲಿಲ್ಲ ಅಂದರೆ ನಮಗೆ ಮೂಲತಃ ಏನಪ್ಪ ಅಂತಂದ್ರೆ ನಾವು ಹಳ್ಳಿ ಕಡೆಯಿಂದ ಬಂದಿರೋದ್ರಲ್ಲಿಂದ ಈ ಸಿಟಿ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಅರ್ಧ ನಮ್ಮದು ಜೀವನ ಕಳೆದೋಗ್ಬಿಟ್ಟಿರ್ತೈತೆ. ಯಾಕಂದರೆ ಇಲ್ಲಿ ಜನ, ಆಮೇಲೆ ಇಲ್ಲಿ ಜನರ ಮನಸ್ಥಿತಿ, ಆಮೇಲೆ ಕಲೆಕ್ಟ್ ಮಾಡೋರು ಯಾವ ರೀತಿ ಆರ್ಟನ್ನು ಕಲೆಕ್ಟ್ ಮಾಡ್ತಾರೆ, ಯಾವ ರೀತಿ ಜನ ಇಷ್ಟಪಡ್ತಾರೆ ಅನ್ನೋವಂಥದ್ದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿರೋದಿಲ್ಲ. ನಾವು ಬರೀ ಪ್ಯೂರ್ಲಿ ಫೈನ್ ಆರ್ಟಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಆರ್ಟಲ್ಲಿ ಇನ್ಡೆಪ್ತಾಗಿ ಹೋಗಿರ್ತೀವಿ ಹೊರತು ಸ್ಕಿಲ್ಸಲ್ಲಿ ಅದರಲ್ಲೆಲ್ಲ. ಬಟ್ ಅದನ್ನು ಈ ಮಾರ್ಕೆಟಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಭಾಳ ಟೈಮ್ ಹೋಗುತ್ತೆ. ಆಮೇಲೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಸೀರಿಯಸ್ ಆಗಿ ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಈ ಪಿಕಾಸೋ ಆಯಿತು, ರೆಂಬ್ರಾಂಟ್ ಆಯಿತು, ಮೈಕಲ್ ಆಂಜಲೋ, ನಮ್ಮಲ್ಲಿ ಹುಸೇನು, ಆಮೇಲೆ ರಜಾ ಸುಜಾ, ಆಮೇಲೆ ಸುಮಾರು ಜನ ಆರ್ಟಿಸ್ಟ್ಗಳದ್ದು ವರ್ಕನ್ನು ನಾವು ಡೀಪಾಗಿ ಸ್ಟಡಿ ಮಾಡಿ ಹೆಂಗೆ ಕಾನ್ಸೆಪ್ಟನ್ನು ಕ್ರಿಯೇಟ್ ಮಾಡ್ತಾರೆ, ಪೇಂಟಿಂಗಲ್ಲಿ ಯಾವುದಾದ್ರೂ ಒಂದು ವಿಷಯನ ಇಟ್ಕೊಂಡು ನಾವು ರಿಸರ್ಚ್ ಮಾಡೋಕ್ಕೆ ಸಾಧ್ಯನಾ ಅಂಥೇಳಿ ಈ ಥರ ಹೋಗಿ ಅದರೊಳಗಡೆ ಒಂದು ಹಿಡಿತನ ಸಾಧಿಸ್ತೀವಿ. ಆಮೇಲೆ ನಾವೆಲ್ಲ ಎಲ್ಲಿ ಕಳಿಸಿದ್ರು ಕಾಂಪಿಟೇಷನ್ ಎಲ್ಲ ಕಡೆಯೂ ಪ್ರಶಸ್ತಿಗಳು ಬಂದವು. ಆಮೇಲೆ ಸ್ಟೇಟ್ ಅವಾರ್ಡ್ ಬಂತು, ಪ್ರೈವೇಟ್ ನ್ಯಾಷನಲ್ ಅವಾರ್ಡ್ಗಳು ಬಂದವು, ಕ್ಯಾಮ್ಲಿನ್ ಅವಾರ್ಡ್ 4 ಸರಿ ಕಂಟಿನ್ಯೂಸ್ ಆಗಿ ಬಂತು, ಅವ್ರು ಯುರೋಪಿಗೆ ಕಳಿಸಿದ್ರು ನನಗೆ. ಆಮೇಲೆ ನ್ಯಾಷನಲ್ ಅವಾರ್ಡ್ ಬಂತು. ನ್ಯಾಷನಲ್ ಅವಾರ್ಡ್ ಬಂದಮೇಲೆ ನಾನು ಟೀಚಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೆ. ಆಮೇಲೆ ನನಗೆ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತಿದೆ ಇಲ್ಲಿ ಬೆಂಗಳೂರಲ್ಲಿ, ಅದರಲ್ಲಿ ನನಗೆ ಜಾಬ್ ಸಿಕ್ತು ಪ್ರೋಗ್ರಾಮ್ ಆ್ಯಂಡ್ ಎಕ್ಸಿಬಿಷನ್ ಆಫೀಸರ್ ಅಂತೇಳಿ. ಅಲ್ಲಿ ನಾನು ಹಗಲು ಕೆಲಸ ಮಾಡೋದ್ರಲ್ಲಿ ನನಗೆ ಭಾಳ ಆಸಕ್ತಿ. ಯಾವುದೇ ಕೆಲಸ ಕೊಟ್ಟರು ಅದನ್ನ ಕರೆಕ್ಟಾಗಿ ಒಂದು ಹಂತಕ್ಕೆ ಮುಟ್ಟಿಸುವಂಥದ್ದು ನನ್ನ ಮೊದಲಿಂದ ಬಂದಿತ್ತು ರೂಢಿ ಅದು. ಹಾಗಾಗಿ ಅಲ್ಲಿ ಸುಮಾರು ಒಂದು 4 ವರ್ಷ ಕೆಲಸ ಮಾಡಿದೆ. ಬೆಂಗಳೂರಿನಾಗಿರೋ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗ್ಬಿಡ್ತು. ಎಲ್ಲರೂ ಭಾಳ ಪ್ರೀತಿಸ್ತಾಯಿದ್ರು, ಕರೀತಾಯಿದ್ರು, ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ದೆ. ಹಾಗಾಗಿ ಅದು ಒಂದು ಸಂಬಂಧ ಬೇರೆ ರೀತಿಯೇ ಬೆಳೀತು. ಆಮೇಲೆ ನನಗೇ ಬೇಡ, ನಾವು ಏನಾನ ಸ್ವಂತ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ನಾನು ರಿಸೈನ್ ಮಾಡಿದೆ. ಅಲ್ಲಿ ನಮ್ಮ ಡೈರೆಕ್ಟ್ರ್ ಬಿಡೋಕ್ಕೆ ತಯಾರಿರಲಿಲ್ಲ ನನಗೆ. ಇಲ್ಲ, ನೀವು ಇರಬೇಕು ನಿಮ್ಮಂಥವ್ರು ಅಂತಂದರು. ನಾನು ಇಲ್ಲ ಸರ್, ನಾನು ಸ್ವಂತ ಏನೋ ಮಾಡಬೇಕಂತಿದೆ, ಹಾಗಾಗಿ ದಯವಿಟ್ಟು ನನಗೆ ಬಿಟ್ಟುಕೊಡಿ ಅಂತ ಕೇಳಿದಾಗ ಅವರು ಭಾಳ ಬೇಸರದಿಂದ ನನಗೆ ಬಿಡುಗಡೆ ಮಾಡಿಕೊಟ್ರು. ಅದೇ ನಮ್ಮ ಒಂದು ಕ್ರೆಡಿಟ್ ಅಂತ ಹೇಳ್ಬೋದು ನಾವು ಮಾಡಿರೋ ಕೆಲಸಕ್ಕೆ. ಫೈನ್ ಆರ್ಟ್ ಮಾಡಬೇಕು ಅಂತ ಅನಿಸಿದೆ ಯಾಕೆ? ಫೈನ್ ಆರ್ಟೇ ಮಾಡಬೇಕು ಯಾಕಂತಂದ್ರೆ ಬೈ ಚೈಲ್ಡ್ಹುಡ್ಡು ನಾನು ಚಿಕ್ಕ ಮಣ್ಣಿನ ಗಣಪತಿಗಳನ್ನ ಮಾಡ್ತಾಯಿದ್ದೆ.
ಅದಕ್ಕೆ ಪೇಂಟನ್ನು ನಾನೇ ತಂದು ಹಚ್ತಿದ್ದೆ. ಆಮೇಲೆ ಪೇಂಟು ಅದೆಲ್ಲ ನಮಗೆ ಸಿಗ್ತಾ ಇರಲಿಲ್ಲ ಈಸಿಯಾಗಿ. ಎಲ್ಲೋ ಯಾರ ಕಡೆನೂ ಇಸ್ಕೊಂಡು ಏನೋ ಒಂದು ಮಾಡಿ ಮಣ್ಣಿನ ಗಣಪತಿ ಮಾಡಿರೋದಕ್ಕೆ ನಾವು ಪೇಂಟ್ ಹಚ್ಚಿ ಅಂತಂದು ಹೋಗಿ ಕೊನೆಗೆ ನೀರಲ್ಲಿ ಬಿಟ್ಟು ಬರುವಂಥದ್ದು ಅದೆಲ್ಲ ಮಾಡ್ತಿದ್ವಿ. ಆಮೇಲೆ ಅದು ಇಟ್ಸ್ ಬಿಕೇಮ್ ಎ ಕಲ್ಚರ್ ಅನ್ನೋ ಥರ ನಮ್ಮ ಏರಿಯಾದಲ್ಲಿ. ಆಮೇಲೆ ಗಣಪತಿ ಇಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಾಯಿದ್ರು. VCR ಇರ್ತಿತ್ತು ಅವಾಗ. VCR ರಾತ್ರಿ ಬೆಳ್ತಾರ ಫಿಲ್ಮ್ಗಳ್ನ ಹಾಕಿ ತೋರಿಸ್ತಾಯಿದ್ರು. ಅದು ಗಣಪತಿಯಿಂದ ಶುರುವಾಗಿರುವಂಥ ಒಂದು ನನ್ನ ಆರ್ಟ್ ಸ್ಕಿಲ್ಸು. ನಿಧಾನಕ್ಕೆ ನಾನು ಈ ಸ್ಲೇಟ್ ಮೇಲೆ ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ತಂದೆ ತಾಯಿಗಳು ಭಾಳ ನನಗೆ ಎನ್ಕರೇಜ್ ಮಾಡ್ತಾಯಿದ್ರು, ನೋಡಿ ಎಷ್ಟು ಚೆನ್ನಾಗಿ ಮಾಡ್ಯಾನ ಅಂತೇಳಿ. ನಮ್ಮ ತಂದೆಗಂತೂ ಅವ್ರಿಗೆ ಅಸ್ಥೆಟಿಕ್ ಸೆನ್ಸ್ ಇತ್ತು ಭಾಳ ನಮ್ಮ ತಂದೆಗೆ. ನಮ್ಮ ತಾಯಿ ಅವರು ಜನಪದ ಸಿಂಗರ್, ಅದು ಇನ್ಸ್ಪಿರೇಷನ್ ನಮಗೆ ಚೆನ್ನಾಗಿತ್ತು. ನಮ್ಮ ತಂದೆಯವರು ಆರ್ಟ್ ಏನು ಮಾಡ್ತಿರ್ಲಿಲ್ಲ, ಬಟ್ ಆರ್ಟ್ ಅಪ್ರಿಷಿಯೇಷನ್ ಮಾಡುವಂಥ ಒಂದು ಗುಣ ಇತ್ತು ಅವ್ರಿಗೆ. ಹಾಗಾಗಿ ನಾನು ಏನೋ ಮಾಡಿದ್ರು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ನಾನು ಎಲ್ಲೇ ಕಲಿತೀನಿ ಅಂದರು, ಏನೋ ಮಾಡ್ತೀನಿ ಅಂದರೂ ಅವ್ರು ಭಾಳ ಎನ್ಕರೇಜ್ ಮಾಡೋದು. ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ನಾವು 5 ಜನ ಮಕ್ಕಳು ಸರ್. ಟೋಟಲ್ 7 ಜನ. ಇಬ್ಬರು ನಾನು ಚಿಕ್ಕವನಿರ್ಬೇಕಾದ್ರೆ ತೀರ್ಕೊಂಡಿದ್ರು. ಹಾಗಾಗಿ 3 ಜನ ಹೆಣ್ಮಕ್ಳ ಮೇಲೆ ನಾನು ಹುಟ್ಟಿದೆ. ಹಾಗೆ ನನ್ನ ನಂತರ ಮತ್ತು 3 ಜನ ಗಂಡು ಮಕ್ಕಳು. ನಾನು 3 ಜನ ಬ್ರದರ್ಸ್ ಇದ್ದಾರೆ. ಅವರೆಲ್ಲ ಅಲ್ಲೇ ಊರಲ್ಲಿದ್ದಾರೆ? ಅವರು ಇಬ್ಬರು ಊರಲ್ಲಿದ್ದಾರೆ, ಇನ್ನೊಬ್ಬರು ಇಲ್ಲೇ TV9 ವರ್ಕ್ ಮಾಡ್ತಾರೆ. ಹೌದಾ? ಈಗ ನಿಮ್ಮ ಬಹಳ ಪ್ರಸಿದ್ಧಿಗೊಂಡಿದ್ದೀರಿ ನೀವು ಈ ನಡುವೆ. ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ತುಂಬ ವೈರಲ್ ಆಗಿ ಒಂದು ಸಮಾಜಕ್ಕೆ ಉತ್ತಮವಾದಂಥ ಸೇವೆನ ಅಥವಾ ಭಗವಂತನ ಸೇವೆನ ಇದೇನೋ ಅರ್ಥ ಆಗದೆ ಇರೋದು. ಬಟ್ ಈ ಥಾಟ್ ನಿಮ್ಗೆ ಯಾಕೆ ಬಂತು ಅಂತ? ಅದು ಏನಾಯ್ತು ಅಂದ್ರೆ ಸರ್, ನಾನು ನಮ್ಮ ವೈಫ್ನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಲಿಂದ ಕರ್ಕೊಂಡು ಬರ್ತಾಯಿದ್ದೆ. ಒಂದಿನ ನಾವು ಊರಿಗೆ ಹೋಗಿದ್ರು, ವಾಪಸ್ ಬರ್ಬೇಕಾದ್ರೆ ಕರ್ಕೊಂಡ್ಬರ್ತಾಯಿದ್ದೆ. ಬರಬೇಕಾದ್ರೆ ಮೆಜೆಸ್ಟಿಕ್ಲಿಂದ ಮಲ್ಲೇಶ್ವರಂಗೆ ಬರಬೇಕಾದ್ರೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗಡೆ ಒಂದಿಷ್ಟು ಜನ ಸುಮಾರು ಒಂದಿಷ್ಟು ಫೋಟೋಗಳ್ನ, ದೇವ್ರ ಫೋಟೋಗಳ್ನ ತಂದು ಅಲ್ಲಿ ಬಿಸಾಕಿ ಹೋಗ್ಬಿಟ್ಟಿದ್ರು. ಅಲ್ಲಿ ಎಲ್ಲ ಮೂತ್ರ ವಿಸರ್ಜನೆ ಮಾಡುವಂಥ ಜಾಗ ಅದು. ಅಲ್ಲಿ ಬಿಸಾಕಿ ಹೋದಾಗ ಅದನ್ನು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ. ದೇವರಂದ್ರೆ ಎಲ್ಲರಿಗೂ ಪವಿತ್ರವಾದಂಥ ಒಂದು ಕಲ್ಪನೆ. ಹಾಗಾಗಿ ಅದನ್ನು ಒಂದು ಪವಿತ್ರವಾದ ಸ್ಥಳದಲ್ಲಿ ಇಡಬೇಕೆ ಹೊರತು ಎಲ್ಲಿ ಬೇಕಲ್ಲಿ ಬಿಸಾಕಬಾರ್ದು. ಯಾಕೆ ಈ ಥರ ಬಿಸಾಕ್ತಾರೆ ಜನ ಅಂಥೇಳಿ ನಾನು ನಮ್ಮ ಇದಕ್ಕೆ ಮನೆಗೆ ಬಂದಮೇಲೆ ಡಿಸ್ಕಷನ್ ಮಾಡಿ ಯೋಚನೆ ಮಾಡಿದೆ. ಆದರೆ ಅಲ್ಲಿ ನಾನು ಅಲ್ಲಿ ಬಿಸಾಕಿರೋ ಫೋಟೋಗಳು ಎತ್ಕೊಂಡು ಬರಬೇಕು ಅಂಥೇಳಿ ಅಲ್ಲಿ ಗಾಡಿ ಸ್ವಲ್ಪ ಮುಂದೆ ಹಾಕಿ ಹೋಗಿ ತರೋಣ ಅಂಥೇಳಿನೇ ಮನಸ್ಸು ಮಾಡಿ ಹೋದೆ. ಬಟ್ ಅವು ಭಾಳ ಇದು ಏನಂದ್ರೆ ಕೊಳ್ತು ಹೋದೋರ ಥರ ಆಗೋಗ್ಬಿಟ್ಟಿದ್ದು. ಹಾಗಾಗಿ ನಾನೇನು ಅಂದ್ಕೊಂಡೆ, ಈ ಥರ ಫೋಟೋಗಳ್ನ ಎಲ್ಲದರಲ್ಲಿ ಬಿಸಾಕೋದ್ರಲ್ಲಿಂದ ಅದಕ್ಕೊಂದು ಗೌರವ ಕಳೆದಂಗೆ ಆಗುತ್ತೆ. ಗೌರವ ಕೊಡಬೇಕು, ಅದನ್ನ ಒಂದು ಅದೇ ವಿಶೇಷವಾದ ರೀತಿಯಿಂದ ಅದನ್ನು ವಿಸರ್ಜನೆ ಮಾಡಬೇಕು ಅನ್ನೋ ಕಲ್ಪನೆ ಬಂತು. ಆಮೇಲೆ ನಾನು ಒಂದು ವಿಡಿಯೋ ಮಾಡಿ ಅದನ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಾನೇನು ಅಂದ್ಕೊಂಡೆ, ಇಲ್ಲೇ ಮಲ್ಲೇಶ್ವರಂ ಸರೌಂಡಿಂಗ್ ಜನ ಅದನ್ನು ನೋಡ್ತಾರೆ, ಒಂದಿಷ್ಟು ಜನ ಫೋನ್ ಮಾಡ್ತಾರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಒಂದು ಸೋಷಿಯಲ್ ಕಾಸ್ ಇದೆ ಅಂದ್ಕೊಂಡು ನಾನು ಶುರು ಮಾಡಿದೆ. ಅದು ನೋಡ್ತಿದ್ದಂಗ್ಲೇ ಮರನೇ ದಿನ ಅಂತಂತಂದರೆ ಅದು ಎಷ್ಟು ರೀಚ್ ಆಗಿ ಹೋಗ್ಬಿಡ್ತಂದ್ರೆ, ದಿನಕ್ಕೆ ನನಗೆ ಕಮ್ಮಿ ಅಂದರೂ 1,000 ಮೇಲೆ ಫೋನ್ಗಳು ಬಂದವು ಸರ್. ಫಸ್ಟ್ 3 ಡೇಸು ನಾನು ನಿದ್ದೆನೇ ಮಾಡೋಕ್ಕಾಗಿಲ್ಲ. ರಾತ್ರಿ ಒಬ್ಬರು 2:30ಗೆ ಮಾಡಿದ್ದಾರೆ ಫೋನ್. ಹಾಗಾಗಿ ಅವಾಗ ನನಗೇನಿಸ್ತು, ಇದೇನಪ್ಪ ಈ ಥರ ಆಗೋಯ್ತಲ್ಲ, ನಾನು ಮಾಡಿದ್ದು ಸರಿನಾ ತಪ್ಪ ಅಂಥೇಳಿ ಅನ್ನೋ ಥರ ಆಗೋಯ್ತು. ಆಮೇಲೆ ಈಗ ಮಾಡಿದ್ದೀವಿ, ಈಗ ಸಂಕಲ್ಪ ಅದನ್ನ ಒಂದು ಹಂತಕ್ಕೆ ಮುಟ್ಸೋಣ ಅನ್ನೋ ಒಂದು ದೃಷ್ಟಿನ್ಯಾಗ ನಾವು ಶುರು ಮಾಡಿದ್ವಿ. ನಮ್ಮ ಸ್ನೇಹಿತರು, ನಮ್ಮ ಮನೆಯವರು, ವಿಶೇಷವಾಗಿ ವಿಶಾಲ್ ಅಂತೇಳಿ ನಮ್ಮ ಸಿಸ್ಟರ್ ಮಗ, ಅವರು ಎಲ್ಲರೂ ಇಲ್ಲ ನೀವು ಮಾಡಿ, ನಾವೆಲ್ಲ ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ಮಾಡಿದ್ವಿ. ಹೆಂಗೂ ನಮ್ಮ ಹತ್ರ ಗೊಡೌನ್ ಇತ್ತು, ಎಲ್ಲ ಫೋಟೋಗಳ್ನ ತಂದು ನಾವು ಶೇಖರಣೆ ಮಾಡೋಕ್ಕೆ ಶುರು ಮಾಡಿದ್ವಿ. ಕೆಲವೊಬ್ಬರು ಅವ್ರ ಮನೆಗೆ ಬಂದು ತೊಗೊಳ್ಳಿ ಅಂತ ಹೇಳ್ತಿದ್ರು, ಅಲ್ಲಿನೂ ಹೋಗಿ ಕಲೆಕ್ಟ್ ಮಾಡಿದ್ವಿ. ಅದು ತುಂಬ ಹ್ಯಾಪಿನೆಸ್ ಕೊಡುವಂಥ ಒಂದು ಕ್ರಿಯೆ ಆಗಿ ಕನ್ವರ್ಟ್ ಆಯ್ತು ಸರ್. ಅದು ಖಂಡಿತವಾಗ್ಲು, ಯಾಕಂದರೆ ಭಾಳ ಉತ್ತಮವಾದ ಕೆಲಸನೇ. ಯಾಕಂದ್ರೆ ನಮ್ಮ ಭಗವಂತನ ಮನೆಯಲ್ಲಿಟ್ಟು ಪೂಜೆ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆರಾಧಿಸ್ತಿರ್ತೀವಿ. ಅಂಥದ್ರಲ್ಲಿ ತೊಗೊಂಬಂದು ಅದನ್ನು ಎಲ್ಲೋ ಬೀದಿಲಿ ಬಿಸಾಕಿ ನಮಗೆ ಅದು ಹೋಗಿರ್ತಾರೆ. ನಾವು ಸಹ ಸುಮಾರು ಕಡೆ ಓಡಾಡುವಾಗ ನೋಡ್ತಾ ಇರ್ತೀವಿ, ಈ ದೇವ್ರನ್ನ ಏನಪ್ಪ
ನಾವು ಆ ದೇವ್ರನ್ನ ಏನು ರಕ್ಷಣೆ ಮಾಡೋಕೆ ಅಥವಾ ಅವ್ರ ಮನೆ ಕಾಂಪೌಂಡ್ ರಕ್ಷಣೆ ಮಾಡೋಕ್ಕೋ ಬೇರೆ ಇದಕ್ಕೆ ರಕ್ಷಣೆ ಮಾಡೋಕ್ಕೋ ದೇವ್ರನ್ನ ನೇಮಿಸ್ಬಿಟ್ಟಿರ್ತಾರಲ್ಲಿ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ, ಇಲ್ಲಿ ಕಸ ಹಾಕಬೇಡಿ. ನಮ್ಮ ಭಗವಂತ ಇರೋದು ಹಿಂಗೆ ಸ್ಟೇಜಿಗೆ ಬಂದ್ಬಿಡ್ತಾ ಅಂತ ಅನಿಸುತ್ತೆ ನಮಗೂ. ಬಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮಿಂದ ಇವತ್ತು ಕರ್ನಾಟಕ ಅಂತಲ್ಲ, ಭಾರತ ಮತ್ತು ಆಚೆನೂ ಹೋಗ್ಬಿಟ್ಟಿದೆ ಈಗ. ಹೌದು, ವರ್ಲ್ಡ್ ವೈಡ್ ಆಗ್ಬಿಟ್ಟಿದ್ದೀರಿ ನೀವು. ಬಾಂಬೆಲಿಂದ 3-4 ಜನ ಫೋನ್ ಮಾಡಿದ್ರು ಸರ್. ನಾನು ಒಬ್ಬರು ಮಿಲಿಟ್ರಿ ಆಫೀಸರ್ ಫೋನ್ ಮಾಡಿದರು, ನಮ್ಮ ಹತ್ರ ಒಂದಿಷ್ಟು ಫೋಟೋಗಳಿದ್ದಾವೆ ಬಂದು ಕಲೆಕ್ಟ್ ಮಾಡಿ ಅಂತೇಳಿ. ನಾನು ನೋಡ್ತೀನಿ ಸರ್, ಆದರೆ ಅಲ್ಲಿ ಇಲ್ಲ ನೀವು ಹೇಳಿ ಕೊರಿಯರ್ ಮಾಡಿಬಿಡ್ತೀನಿ ನಾನು ಅಂದರು. ಇಲ್ಲಿಲ್ಲ, ನಾನೇ ಆ ಕಡೆ ಬಂದಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಭೇಟಿ ಆಗ್ತೀನಿ, ನೀವು ಅಷ್ಟು ಇಂಟ್ರೆಸ್ಟ್ಲಿಂದ ನಮ್ಗೆ ಫೋನ್ ಮಾಡಿದಿರಲ್ಲ. ಅದಕ್ಕಿಂತ ಮುಂಚೆ ಏನು ಮಾಡಿದೆ ಅಂದರೆ, ಈ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೆಲವೊಬ್ಬರು ಆ ಥರ ಅನೌನ್ಸ್ ಮಾಡಿದರು. ಅದನ್ನೆಲ್ಲ ರಿಸರ್ಚ್ ಮಾಡಿದೆ ನಾನು. ಯಾಕಂದ್ರೆ ನಾವು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಮಾಡೋರಿದ್ರೆ ಅವ್ರಿಗೆ ಕೊಟ್ಬಿಡೋಣ, ಇಲ್ಲ ದೇವಸ್ಥಾನದವ್ರು ಮಾಡಿದ್ರೆ ಅವ್ರಿಗೆ ಕೊಡೋಣ ಅಂತ ನಾನು ಯೋಚನೆ ಮಾಡಿ ಸರ್ಚ್ ಮಾಡಿದೆ. ಅಲ್ಲಿ ಯಾರ್ದು ಒಬ್ಬರದು ಕ್ಲಿಯರಾಗಿ ನಂಬರ್ ಇಲ್ಲ, ಎಲ್ಲಿ ನಿರ್ದಿಷ್ಟವಾದಂಥ ಒಂದು ಸ್ಥಳ ಇಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಒಬ್ಬರು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ, ಆ ಟ್ರಸ್ಟ್ದು ಅಡ್ರೆಸ್ ಇಲ್ಲ. ಬರೀ ಅವ್ರದ್ದು ಇದರಲ್ಲಿ ಏನಂದರೆ ವೆಬ್ಸೈಟ್ ಇದೆ, ಆಮೇಲೆ ದೇಣಿಗೆ ಹಾಕ್ಕೊಡಿ ಅಂಥೇಳಿ ಒಂದು ಮೆಸೇಜ್ ಇದೆ, ಇನ್ಫಾರ್ಮೇಷನ್ ಇದೆ, ಅದು ಅಷ್ಟೇ ಇದೆ. ಬಟ್ ನಾನು ಟ್ರೈ ಮಾಡಿ ಒಂದು 100 ಸರಿ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಯಾರೂ ರಿಸೀವ್ ಮಾಡಲಿಲ್ಲ. ಆಮೇಲೆ ನಾನೇ ಯಾಕೆ ಮಾಡಬಾರ್ದು ಅಂಥೇಳಿ ಮಾಡಿದೆ. ಅದರಿಂದ ನನಗೆ ಏನಾಯಿತು ಅಂತಂದರೆ, ಬರೀ ಫೋಟೋಗಳು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಆಟ ಆಡುವಂಥ ಸಾಮಾನುಗಳು ಕೆಲವೊಬ್ಬರು ಎಲ್ಲ ಕರೆದು ಕೊಡೋಕೆ ಶುರು ಮಾಡಿದ್ರು. ಆಮೇಲೆ ಬುಕ್ಸ್ಗಳು ಕೊಟ್ಟರು, ಎಲ್ಲ ಥರದ ಬುಕ್ಸ್ಗಳು ಕೊಟ್ಟರು. ಬುಕ್ಸ್ ಲವರ್ಗಳು ಯಾರಿದ್ದಾರೆ ಅವ್ರ ಬುಕ್ಸ್ಗಳ್ನ ನಾನು ಕರೆದು ಕೊಟ್ಟೆ. ಆಮೇಲೆ ಹೊರಗಡೆ ಚಿಕ್ಕ ಮಕ್ಕಳಿಗೆ ಓದೋಕ್ಕಂತೇಳಿ ಒಂದು ಬಾಕ್ಸ್ ಮಾಡಿಟ್ಟಿದ್ದೀನಿ, ಇಲ್ಲಿ ಉಚಿತವಾಗಿ ಪುಸ್ತಕಗಳು ಕೊಡ್ತಾಯಿದ್ದೀವಿ ಅಂತೇಳಿ. ಅವನ್ನ ಯಾರಾದರೂ ಓದೋರು ಆಸಕ್ತಿ ಇದ್ದವರು ಬಂದು ಫ್ರೀಯಾಗಿ ತೊಗೊಂಡು ಹೋಗ್ಬೋದು. ಆಮೇಲೆ ಮಕ್ಕಳದ್ದು ಆಟದ ಸಾಮಾನು ಕೊಟ್ರಂದ್ರೆ, ಈಗ ಹಾಸ್ಪಿಟಲ್ ಕೊಡ್ತಾಯಿದ್ದೀನಿ ನಾನು ಅವನ್ನ. ಅಲ್ಲಿ ಮಕ್ಕಳು ಇಂಜೆಕ್ಷನ್ ಅಂದ ತಕ್ಷಣ ಅಳಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಆಟದ್ದು ಒಂದು ಗೊಂಬೆ ಅವ್ರ ಕೈಯಾಗಿ ಕೊಟ್ಟು ಅವ್ರ ಮೈಂಡನ್ನು ಆ ಕಡೆ ಕನ್ವರ್ಟ್ ಮಾಡಿ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸು. ಅದನ್ನು ಒಂದು ರೀತಿಯಿಂದ ಉಪಯೋಗ ಆಗ್ತಾಯಿದೆ. ಇನ್ನೂ ಕೆಲವೊಬ್ರು ಏನಂತಂದ್ರೆ, ಈಗ ನಮ್ಮ ವೈಫ್ ತೀರ್ಕೊಂಡ್ಬಿಟ್ರು, ನಮ್ಮ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು, ನಾವು ಪೂಜೆ ಮಾಡ್ತಾಯಿದ್ವಿ, ಎಲ್ಲ ಮೂರ್ತಿಗಳಿದ್ದಾವೆ, ಆಮೇಲೆ ಇನ್ನೂ ಏನೇನೋ ಸಾಮಾನು ಇದ್ದಾವೆ, ಅದನ್ನೆಲ್ಲ ನೀವು ಬಂದು ತೊಗೊಂಡು ಹೋಗ್ತೀರಾ ಅಂತ ಫೋನ್ ಮಾಡ್ತಾರೆ ನನಗೆ. ಕೆಲವರು ಅವರೇ ತಂದು ಕೊಡ್ತಾ ಇದ್ದಾರೆ. ಬಟ್ ಅವನ್ನ ನಾವು ಕೆಲವೊಂದು ಸೇಲು ಮಾಡ್ತಾಯಿದ್ದೀವಿ. ಯಾರಿಗೆ ಆಸಕ್ತಿ ಇರೋರು ಬಂದು ಕೇಳಿದಾಗ ಸೇಲ್ ಮಾಡ್ತಾಯಿದ್ದೀವಿ. ಕೆಲವೊಬ್ರು ಕೇಳಿದ್ರೆ ನಾನು, ನೀವು ಸೇಲ್ ಮಾಡ್ತಾಯಿದ್ದೀರಾ ಇವನ್ನ ಅಂತಂದರು. ಹೌದು ಸರ್, ಮತ್ತು ನಮ್ಮದು ಜೀವನ ನಡಿಬೇಕಲ್ಲ, ಇಷ್ಟು ದೊಡ್ಡದು ಪ್ಲೇಸ್ ಇದೆ. ಆಮೇಲೆ ನಾವು ಕೆಲವೊಂದು ಕಡೆ ನಾವೇ ಗಾಡಿ ಹಾಕ್ಕೊಂಡು ಹೋಗಿ ತೊಗೊಂಡು ಬಂದಿರ್ತೀವಿ. ಆಮೇಲೆ ಕೆಲವೊಬ್ರು ಜನ ಏನಂದರೆ, ನೀವು ಹೆಂಗೂ ಪೂಜೆ ಮಾಡ್ತಾಯಿದ್ದೀರಲ್ಲ, ಪೂಜೆ ಮಾಡಿ ನಮ್ಮದು ಒಂದು ಸ್ವಲ್ಪ ಕಾಣಿಕೆ ಇರಲಿ ಅಂಥೇಳಿ ಅವ್ರು ಕೆಲವೊಬ್ಬರು ನಮಗೆ ದುಡ್ಡನ್ನು ಕೊಟ್ಟರು. ನಾನು ಬಿಗಿನಿಂಗು ಬೇಡ ಅಂತ ಇಸ್ಕೊಳ್ತಾ ಇರಲಿಲ್ಲ. ಕೊನೆಗೆ ಇಲ್ಲ ಸರ್, ನೀವು ಬೇಡ ಅಂದ್ರೂ ನಾವು ಕೊಡೋರೆ, ಯಾಕಂದ್ರೆ ನಾವು ಇಷ್ಟು ದಿನ ಪೂಜೆ ಮಾಡಿದ್ದೀವಿ ಫೋಟೋನ, ನೀವು ಪೂಜೆ ಮಾಡಿ ಅದಕ್ಕೆಲ್ಲ ಮಾಡೋದಕ್ಕೆ, ಆಮೇಲೆ ಇವನ್ನೆಲ್ಲ ಸಾಗಿಸೋದಕ್ಕೆ ನಿಮ್ಮದೇ ಆದಂಥ ಖರ್ಚಿರುತ್ತೆ, ಹಾಗೆ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ ನಮ್ಮದು ಅಂಥೇಳಿ 100 ರೂಪಾಯಿ 200 ರೂಪಾಯಿ, ಕೆಲವರು 500 ರೂಪಾಯಿನೂ ಕೊಟ್ಟರು. ಹಾಗಾಗಿ ನನಗೆ ಅದು ಪೆಟ್ರೋಲ್ಗೆಲ್ಲ ಅನುಕೂಲ ಆಯಿತು. ಹಾಗಾಗಿ ನಾನು ಕನಕ್ಪುರ್ಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ಬಂದೆ. ದೇವಸ್ಥಾನ ಹೊಸ್ದಾಗಿ ಕಟ್ಟಿಸ್ತಾ ಇದ್ವಿ, ನೀವು ಬಂದು ನಮ್ಮದು ಫೋಟೋಗಳನ್ನೆಲ್ಲ ತೊಗೊಂಡು ಹೋಗಿ ಅಂತೇಳಿ ಹೇಳಿದಾಗ, ನಾನು ನಮ್ಮ ಬ್ರದರ್ ಇಬ್ಬರು ಕನಕ್ಪುರ್ಗೆ ಹೋಗಿ ಅಲ್ಲಿಂದ ಫೋಟೋಗಳು ತೊಗೊಂಬಂದು ಇಟ್ವಿ. ಆಮೇಲೆ ಇಲ್ಲಿ ಬಂದವರು ಕೆಲವೊಬ್ಬರು ತಮ್ಗೆ ಇಷ್ಟ ಆಗಿರೋ ಫೋಟೋನೂ ತೊಗೊಂಡು ಹೋದರು. ಇದು ಒಂಥರ ನಮಗೆ ಡಲ್ಲಾಗಿ ಕುಂದಿರೋದಕ್ಕಿಂತ ಮನುಷ್ಯ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋ ಥರ ಒಂದು ಕೆಲಸ ಸಿಕ್ಕಂಗಾಯ್ತು ಸರ್. ಖಂಡಿತ. ನಿಮ್ಮ ಅಂಗಡಿಗೆ ಬಂದು ನೋಡಿದಾಗ ಒಂದು ಮ್ಯೂಸಿಯಂ ಥರ, ಅಂದರೆ ಪ್ರಾಚೀನ ವಸ್ತು ಸಂಗ್ರಹಾಲಯ ಥರ ಇದೆ. ನೀವು ಹಲವಾರು ಗೊಂಬೆಗಳನ್ನ, ಹಲವಾರು ವಿಗ್ರಹಗಳನ್ನೆಲ್ಲ ಕಲೆಕ್ಟ್ ಮಾಡಿರೋವನ್ನೆಲ್ಲ ಇಟ್ಟಿದ್ದೀರ. ಪ್ರಾಚೀನ ಸಂಗ್ರಹಾಲಯ ಥರನೇ ಇದೆ ಇದು. ಯಾರಿಗೋ ಬೇಡವಾದಂಥ ವಸ್ತು ಇನ್ನೊಬ್ರಿಗೆ ಬೇಕಾಗಂಥ ವ್ಯವಸ್ಥೆ ಅಂತೂ ಮಾಡಿದ್ದೀರಿ. ಇದರೆಲ್ಲ ನಡುವೆ ನಿಮ್ಮ ವೈಯಕ್ತಿಕ ಜೀವನ ಎಲ್ಲ ಸ್ಟ್ರಕ್ ಆಗಿ ಬರೀ ಇದಕ್ಕೆ ಅಂತ ಆಗ್ತಾ ಇದೆಯಾ, ಹೆಂಗಿದೆ ನೋಡಿ? ಅಲ್ಲ, ಒಂದೊಂದು ಸರಿ ಆ ಥರ ಫೀಲ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ನಾವು ಒಬ್ಬರು ಮೈಸೂರಿನಿಂದ ಒಬ್ಬರು ಬಂದಿದ್ದರು, ನಮ್ಮ ಭಾಳ ಒಳ್ಳೆ ವ್ಯಕ್ತಿ ಅವರು, ಪ್ರೊಫೆಸರ್. ಅವ್ರು ಮೊದಲು ಡೆಲ್ಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರಂತೆ. ಅವ್ರ ಹಸ್ಬೆಂಡ್ ವೈಫು ಇಬ್ಬರು ರಿಟೈರ್ಡ್ ಆಗಿ ನಮ್ಮ ನಂಬರ್ನು ಹುಡ್ಕೊಂಡು ಬಂದಿದ್ರು.
ಹುಡ್ಕೊಂಡು ಬಂದು ನಾನು ಕಲೆಕ್ಟ್ ಮಾಡಿರೋ ಪೇಂಟಿಂಗ್ಸು ಪ್ರಿಂಟ್ಸು ಎಲ್ಲ ಒಂದಿಷ್ಟು ಇದು ನನ್ನ ಹತ್ರ ಅವ್ರು ಬಂದು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀವಿ ನಾವು ಅಂತೇಳಿ ಬಂದು ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋದರು. ಆಮೇಲೆ ಅವರು ಒಂದಿಷ್ಟು ನಮಗೆ ದುಡ್ಡು ಕೊಟ್ಟರು. ಅದರಲ್ಲಿಂದ ನಮ್ಗೆ ಒಂದು ಸ್ವಲ್ಪ ಖುಷಿನೂ ಆಯಿತು. ಈಗ ನಾವು ಮಾಡೋ ಕೆಲಸಕ್ಕೆ ಈ ಥರ ಜನ ಎನ್ಕರೇಜು ಮಾಡ್ತಾ ಇದ್ದಾರಲ್ಲಪ್ಪ ಅಂಥೇಳಿ. ಆಮೇಲೆ ಇಲ್ಲಿ ಕುಮಾರ್ ಪಾರ್ಕ್ ಹತ್ರ ಒಬ್ಬರು ಮೇಡಮ್ ಫೋನ್ ಮಾಡಿದರು. ರೆನೆಸಾನ್ಸ್ ಅಂತ ಹೋಟೆಲ್ ಇದೆಯಲ್ಲ ಅದ್ರದ್ದು ಪಕ್ಕದಲ್ಲಿ. ಅವರು ಕರೆದು ಒಂದಿಷ್ಟು ನಮ್ಮ ಹತ್ರ ಇದಿದ್ದಾವೆ ತೊಗೊಂಡು ಹೋಗಿ. ಅವ್ರ ಹಸ್ಬೆಂಡ್ ಅಂತೂ ಇಷ್ಟು ಒಳ್ಳೆಯ ವ್ಯಕ್ತಿ ಇದ್ದರು. ಇಬ್ಬರು ಹಂಗೆ ಇದ್ರು. ಅವರು ಇದನ್ನು ತೊಗೊಂಡು ಸುಮಾರು ಐಟಮ್ ಕೊಟ್ಟರು ನನಗೆ. ಅವನ್ನೆಲ್ಲನೂ ನಾನು ಒಂದಿಷ್ಟು ಆಟ ಆಡೋ ಸಾಮಾನುಗಳು ಮಕ್ಕಳಿಗೆಲ್ಲ ಕೊಟ್ಟೆ. ಕೆಲವೊಂದಿಷ್ಟು ನನ್ನ ಹತ್ರನೂ ಇಟ್ಕೊಂಡಿದ್ದೀನಿ. ಹಿಂಗೆ ಕೆಲವೊಬ್ರು ನಾವು ಇಂಪ್ರೂವ್ಮೆಂಟ್ ಆಗಲಿ ಅಂತ ಯೋಚನೆ ಮಾಡ್ತಾರೆ. ಇವ್ರು ಬರೀ ಸೇವೆ ಮಾಡೋದು ಬೇಡ, ಇವ್ರಿಗೆ ಏನಾದ್ರು ವಸ್ತುಗಳನ್ನ ಕೊಟ್ಟರೆ ಇವ್ರ ಪಾಪ ಏನೋ ಒಂದು ಉಪಜೀವನ ಕನ್ವರ್ಟ್ ಮಾಡಿ. ಯಾಕಂದ್ರೆ ನಾನು ಪೇಂಟಿಂಗ್ ಮಾಡೋದನ್ನು ಬಿಟ್ಟು ಆರ್ಟ್ ಮಾಡೋದು ಬಿಟ್ಟು ಈ ಸೇವೆ ಹಿಂದೆ ಬೆನ್ನಾಗ್ತಿದ್ದೀನಿ ಸ್ವಲ್ಪ ದಿನ. ಯಾಕಂದರೆ ಸೇವೆ ಯಾವುದೇ ರೀತಿ ಒಳಗಡೆ ಅದು ದೇವರು ಅವ್ರವ್ರಿಗೆ ಬ್ಯುಸಿ ಮಾಡಿಬಿಡ್ತಾರಂತಾರೆ ನೋಡಿ. ಹಂಗೆ ನನಗೆ ಕೆಟ್ಟದೇನಾಗಿಲ್ಲ, ತುಂಬ ಒಳ್ಳೆಯದಾಗಿದೆ. ಆಮೇಲೆ ಇಲ್ಲಿ ತಂದು ಕೊಟ್ಟವ್ರಿಗೂ ಸಹಿತ ಒಂಥರ ನಿರಾಳ ಮನಸ್ಸಾಗಿದೆ. ಅವ್ರು ಒಳ್ಳೆ ಜಾಗಕ್ಕೆ ಹೋಗಿ ಮುಟ್ಟಿಸಿದ್ದೀವಲ್ಲ ಅಂತೇಳಿ ಅವರು ಖುಷಿಯಾಗಿದ್ದಾರೆ. ಇಲ್ಲ, ಇದು ಭಾಳ ಸಮಸ್ಯೆನೇ ಇತ್ತು. ತುಂಬ ಜನಕ್ಕೆ ಪೂಜೆ ಮಾಡಿದ ನಂತರ ಅದೇನೋ ಒಂದು ಭಿನ್ನ ಆದಾಗ ದೇವ್ರ ಫೋಟೋನ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಕೆಲವ್ರಿಗೆ ಅದನ್ನು ಎಲ್ಲಿ ಬಿಡಬೇಕು ಅಥವಾ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತಿರಲಿಲ್ಲ. ಎಷ್ಟೋ ಜನ ಮನೆಗಳಲ್ಲಿ ಇಟ್ಕೊತಾ ಇದ್ರು. ನೀವು ಹೇಳಂಗೆ ಅದಕ್ಕೆ ನಿರ್ದಿಷ್ಟವಾದಂಥ ಜಾಗ ಅಥವಾ ನಿರ್ದಿಷ್ಟವಾದಂಥ ವ್ಯಕ್ತಿ ಯಾರು ಕೊಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನೀವು ಮಾಡಿರೋಂಥದ್ದು ತುಂಬ ಉತ್ತಮ. ಯಾಕಂದರೆ ಇಂಥ ಜಾಗಕ್ಕೆ ಪರ್ಟಿಕ್ಯುಲರಾಗಿ ಬಂದು ಹೋಗ್ಬೋದು. ಯಾಕಂದರೆ ನಾವು ನೋಡ್ದಂಗೆ ಒಂದು 2-3 ಫೌಂಡೇಶನ್ ನೀವು ಹೇಳಂಗೆ ಮಾಡಿದ್ದಾರೆ. ಅವರು ಯಾವತ್ತೋ ಒಂದು ಸಮಯ ಸಂದರ್ಭದಲ್ಲಿ ಅದನ್ನು ಒಂದಿನ ಕಲೆಕ್ಟ್ ಮಾಡಿ ಅದನ್ನು ವಿಸರ್ಜನೆ ಮಾಡೋಂಥ ವ್ಯವಸ್ಥೆಗಳು ಮಾಡ್ತಿದ್ದಾರೆ. ಆದರೆ ನಿಮಗೆ ಈಗ ನೀವು 24 hour ಅವೈಲಬಿಲಿಟಿ ಥರ ಆಗಿಬಿಟ್ಟಿದ್ದೀರಿ ಜನಕ್ಕೆ. ದೇವ್ರ ಫೋಟೋ ತಗೊಂಬಂದು ತಲುಪ್ಸೋಕ್ಕೆ ಇವತ್ತು ಅಂದರೆ ಭಗವಂತ ಏನೋ ನಿಮಗೆ ಪ್ರೇರಣೆಯಿಂದ ನೀವು ಏನೋ ಒಂದು ಉತ್ತಮ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀರಿ. ಇದರ ಮಧ್ಯೆ ನೀವೀಗ ಕಲಾವಿದರಾಗಿ, ಒಂದು ಪೈಂಟರಾಗಿ, ಪೈಂಟ್ ಮಾಡೋದು ಆರ್ಟಿಸ್ಟ್ ಆಗಿ ಸಹ ಕೇಳಂಗೆ ನೀವು ಸಹ ಚಲನಚಿತ್ರ ಕಲಾವಿದರು ಸಹ ಇದ್ದೀರಿ. ಹೌದು, ಹಲವಾರು ಸಿನಿಮಾ ಮಾಡಿದ್ದೀರಿ. ಅಂದರೆ ಇದು ಆ್ಯಕ್ಟಿಂಗು ಅದು ಇದೆಲ್ಲ ಹೆಂಗೆ ಬಂತು ಅಂದ್ರೆ ಸರ್, ನಾವು ಕಾಲೇಜಲ್ಲಿ ಇರಬೇಕಾದ್ರೆ ಅಲ್ಲಿ ನಾವು ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ನಾಗೆಲ್ಲ ಡ್ರಾಮಾ ಅದೆಲ್ಲ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಗೆ NSD ಟೀಚರ್ ಒಬ್ಬರು ರಘುನಂದನ್ ಅಂತೇಳಿ ಭಾಳ ಫೇಮಸ್ ಡೈರೆಕ್ಟ್ರ್ ಅವರು ನಮಗೆ ಸಮುದಾಯದ ವತಿಯಿಂದ ಒಂದು ಡ್ರಾಮಾ ಮಾಡಿಸಿದ್ರು. ಅದು ಭಾಳ ಫೇಮಸ್ ಆಯ್ತು ಅಲ್ಲಿ ಗುಲ್ಬರ್ಗದಾಗೆಲ್ಲ ನಾವು ಮಾಡಿದ್ವಿ. ಅವು ನಮಗೇನು ಲಂಗೋಟಿ ಮೇಲೇ ಅವ್ರು ಭಾಳ ಸ್ಟ್ರಿಕ್ಟ್ ಡೈರೆಕ್ಟ್ರು. ಲಂಗೋಟಿ ಅಂದರೆ ಲಂಗೋಟಿ ಒಳಗಡೆ ಅಂಡರ್ವೇರು ಸಹಿತ ಹಾಕ್ಕೊಳ್ಳೋಂಗಿಲ್ಲ, ಆ ಥರ ಭಾಳ ಸ್ಟ್ರಿಕ್ಟು, ಆಮೇಲೆ ಪರ್ಫೆಕ್ಟ್ ಡೈರೆಕ್ಟ್ರ್ ಅವರು. ಅದನ್ನು ಮಾಡಿದಾಗ ನಮಗೆ ಸ್ವಲ್ಪ ಭಯ ಹೋಗ್ಬಿಡುತ್ತೆ. ಆ್ಯಕ್ಟಿಂಗ್ ಅನ್ನುವಂಥದ್ದಕ್ಕೆ ಏನು ಭಯ ಇರುತ್ತೆ ನೋಡಿ ಮನುಷ್ಯನಿಗೆ. ಆರ್ಟಿಫಿಷಿಯಲ್ ಆಗಿ ನಾವು ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಿರ್ತೀವಿ, ನಾವೇ ಆ ಪಾತ್ರ ಆಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾವು ಎಷ್ಟೋ ಜನ ಅದೇ ಸಮಸ್ಯೆ ಇರುತ್ತೆ. ನಾವು ಅದು ಮಾಡ್ತಾ 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 ಆ ಪಾತ್ರ ನನಗೇ ಆ ಒಂದು ಸ್ಥಿತಿ ಬಂದಿದೆ ಅನ್ನುವಂಥ ಫೀಲಿಂಗ್ ಇಟ್ಕೊಂಡು ನಾವು ಆ್ಯಕ್ಟಿಂಗ್ ಮಾಡ್ತೀವಿ. ಅದರಲ್ಲಿ ವಿಲನೇ ಹೀರೋ, ಅದರಲ್ಲಿ ವಿಲನೇ ಮೇನ್ ಕ್ಯಾರೆಕ್ಟರ್. ಅಂದರೆ ಬಿಗಿನಿಂಗ್ಲಿಂದ ಹಿಡಿದು ಎಂಡ್ವರೆಗೂ ವಿಲನ್ ಸ್ಟೇಜ್ ಮೇಲೇ ಇರ್ತಾರೆ. ಹಾಗಾಗಿ ಅದು ಡ್ರಾಮಾ ಮುಗೀತು. ಅದು ಇಲ್ಲಿ ಬೆಂಗಳೂರು ADA ರಂಗಮಂದಿರದಲ್ಲಿನೂ ಅದನ್ನು ಮಾಡಿಸಿದ್ರು ಅವರು. ಮಾಡಿಸಿದಾಗ ನಾನು ಅವ್ರಿಗೆ ಮುಂಚೆಲಿಂದ ಕೇಳ್ತಾ ಇದ್ದೆ, ಸರ್ ವಿಲನ್ನು ನೀವು ಮೇನ್ ಪಾತ್ರಧಾರಿನೇ ವಿಲನ್ ಮಾಡಿ ಇಟ್ಟಿದ್ದೀರಿ, ಹೀರೋ ಯಾರು ಇದರಲ್ಲಿ, ಹೀರೋನೇ ಇಲ್ಲಲ್ಲ ಇದರಲ್ಲಿ ಅಂತೇಳಿ ನಾವು ಅವ್ರಿಗೆ ಅವಾಗ ಕಾಡಿಸಿ ಕೇಳ್ತಾಯಿದ್ವಿ. ಕೇಳಿದಾಗ ಹೇಳ್ತೀನಿ ನಾನು ಅಂತೇಳಿ ಅವರು ಸುಮ್ಮನೆ ಆಗ್ತಿದ್ರು. ಆಮೇಲೆ ಇಲ್ಲಿ ADA ರಂಗಮಂದಿರದಾಗ ಡ್ರಾಮಾ ಮಾಡಿದ್ವಿ, ಮುಗೀತು, ಎಲ್ಲ ಮುಗೀತು. ಕೊನೆ ಸೀನ್ ಮುಗಿದ ತಕ್ಷಣವೇ ಡೈರೆಕ್ಟ್ರ್ ಸೀದಾ ಓಡಿ ಬಂದವ್ರು ನನ್ನ ಎತ್ಕೊಂಡು ತಿಂಡಿ ತಿನ್ಸಕ್ಕೆ ಕರ್ಕೊಂಡವ್ರು. ಅವು ಯಾಕೆ ಅವ್ರು ಹಂಗೆ ಮಾಡಿದ್ರಂತ ನನಗೆ ಗೊತ್ತಿಲ್ಲ. ನಾವಿನ್ನೂ ಚಿಕ್ಕ ಹುಡುಗರು ಅವಾಗ ನೀನು ಹೀರೋ ಯಾರು ಅಂತ ಕೇಳ್ತಾ ಇದ್ದಿಲ್ಲ, ನೀನೇ ಇದರಲ್ಲಿ ಹೀರೋ ಅಂತೇಳಿ. ಅವಾಗ ನನಗೆ ಒಂಥರ ದಿಗ್ಭ್ರಮೆ ಆಗೋಯ್ತು, ಆಶ್ಚರ್ಯ ಆಯಿತು. ಅಷ್ಟು ದೊಡ್ಡ ಡೈರೆಕ್ಟ್ರು ನನ್ನ ಬಂದು ಅಷ್ಟೇ ಒಂದು ಸುಮಾರು 25-30 ಜನ ಆ್ಯಕ್ಟ್ರಸ್ ಇದ್ದೀವಿ ಅದರಲ್ಲಿ. ನನ್ನ ಎತ್ಕೊಂಡು ಹೋಗಿ ಅವ್ರು ಆ ಥರ ಖುಷಿಲಿಂದ ಟಿಫಿನ್ ಮಾಡೋಕೆ ಕರ್ಕೊಂಡು ಹೋದ್ರಲ್ಲ,
ಅವಾಗ ನನಗೆ ಅನ್ನಿಸ್ತು ನಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ, ಅದನ್ನು ನಾವು ಕಂಡುಕೊಂಡಿಲ್ಲ. ಅದು ಹೊರಗಡೆ ಬರಬೇಕು ಅಂದ್ರೆ ಅಂಥ ಅವಕಾಶಗಳು ಸಿಗಬೇಕು ಅಂಥೇಳಿ ಸಣ್ಣ ಪುಟ್ಟ ನಾವು ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾಯಿದ್ವಿ. ಕೆಲವೊಂದು ಸಿನಿಮಾಗಳ್ನಲ್ಲಿನೂ ಮಾಡಿದೆ, ಆಮೇಲೆ ಕಿರುಚಿತ್ರಗಳ್ನಾಗೂ ಮಾಡಿದೆ. ಆಮೇಲೆ ನಾನು ಸ್ಟೋರಿಗಳ್ನೆಲ್ಲ ಬರೆದಿದ್ದೀನಿ. ಮುಂದೆ ಫಿಲ್ಮ್ ಮಾಡಬೇಕು ಅನ್ನುವಂಥ ಉದ್ದೇಶವೂ ಇದೆ. ಅದಕ್ಕೆಲ್ಲದಕ್ಕೂ ಅದರದೇ ಆದಂಥ ಸಮಯ ಬರಬೇಕು ಅಂದ್ಕೊಂಡು ಕಾಯ್ತಾ ಇದ್ದೀನಿ ಸರ್.